ಇಂಡಿಯಾದಲ್ಲಿ ಪದೇ ಪದೇ ಯಾರನ್ನಾದ್ರೂ ಫಿಲ್ ಇನ್ ದಿ ಬ್ಲಾಂಕ್ಸ್ ಅನ್ನೋ ತರ ಬಳಸಿಕೊಳ್ತಾ ಇದ್ದಾರೆ ಅಂದ್ರೆ ಅದು KL ರಾಹುಲ್ ರನ್ನ ಮಾತ್ರ. ಪಂದ್ಯದಿಂದ ಪಂದ್ಯಕ್ಕೆ ಎಕ್ಸ್ಪೆರಿಮೆಂಟ್ ನಡೀತಾನೆ ಇರುತ್ತೆ. ಈಗ ಕ್ಯಾಪ್ಟನ್ ಆದ್ಮೇಲೂ ಕೂಡ ಆ ಪ್ರಯೋಗ ನಿಂತೇ ಇಲ್ಲ. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಪಂದ್ಯದಲ್ಲೇ ಮತ್ತೆ BCCI ಮೋಸ ಮಾಡಿದೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿ ಗೆಲ್ಲೋದು ಟೀಂ ಇಂಡಿಯಾಗೆ ಎಷ್ಟು ಮುಖ್ಯನೋ ಆ ಮೂವರು ಆಟಗಾರರಿಗೂ ಕೂಡ ಅಷ್ಟೇ ಮುಖ್ಯವಾಗಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಸೊಲ್ಲೆತ್ತಿದವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಅಂಡ್ ಈ ಸರಣಿ ಕನ್ನಡಿಗ KL ರಾಹುಲ್ ನಾಯಕತ್ವಕ್ಕೂ ಕೂಡ ಅಗ್ನಿ ಪರೀಕ್ಷೆಯಾಗಿದೆ. ಕ್ಯಾಪ್ಟನ್ ಆಗೋಕೆ ಸರ್ವ ಸಮರ್ಥನಾಗಿದ್ರು ಕೂಡ ಸೈಡ್ ಲೈನ್ ಮಾಡಿದವರ ಸೊಕ್ಕಡಗಿಸಬೇಕಿದೆ. ಈ ಕೆಲಸವನ್ನ ಮೊದಲ ಪಂದ್ಯದಲ್ಲೇ ಮಾಡಿ ತೋರಿಸಿದ್ದಾರೆ. ಆದ್ರೆ ಇಲ್ಲೂ ಕೂಡ BCCI ತನ್ನ ನರಿ ಬುದ್ಧಿಯನ್ನ ಮಾತ್ರ ತೋರಿಸಿದೆ. ಕ್ಯಾಪ್ಟನ್ ಆದ್ರೂ ಬ್ಯಾಟಿಂಗ್ ಬಡ್ತಿ ನೀಡದ BCCI. ಟೀಂ ಇಂಡಿಯಾ ಪಾಲಿನ ಆಲ್ರೌಂಡರ್ ಆಗಿರುವಂತ KL ರಾಹುಲ್ ನಿಜಕ್ಕೂ ಕೂಡ ಟ್ಯಾಲೆಂಟೆಡ್ ಪ್ಲೇಯರ್. ಆದ್ರೆ BCCI ಮಾತ್ರ ಆತನ ವಿಚಾರದಲ್ಲಿ ಪದೇ ಪದೇ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರುತ್ತೆ. ಓಪನರ್ ಕೈ ಕೊಟ್ರೆ ಓಪನರ್, ಒನ್ ಡೌನ್ ಬ್ಯಾಟರ್, ವಿಕೆಟ್ ಕೀಪರ್, ಮಿಡಲ್ ಆರ್ಡರ್ ಅಂಡ್ ಫಿನಿಷರ್, ಕೊನೆಗೆ ಕ್ಯಾಪ್ಟನ್ ಇರ್ಲಿಲ್ಲ ಅಂದ್ರೆ ಎಮರ್ಜಿಂಗ್ ಕ್ಯಾಪ್ಟನ್ ಬೇರೆ. ಈಗ ರಾಹುಲ್ ತಂಡಕ್ಕಾಗಿ ಇಷ್ಟೆಲ್ಲ ಪಾತ್ರ ನಿಭಾಯಿಸ್ತಾ ಇದ್ದಾರೆ ಅಂದ್ರೆ ಆತನಿಗಾಗಿ BCCI ಏನ್ ಮಾಡ್ತಾ ಇದೆ? ಈಗ ಶುಭ್ಮನ್ ಗಿಲ್ ಆಬ್ಸೆನ್ಸ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಗೆ ಕ್ಯಾಪ್ಟನ್ ಮಾಡಿದ್ರು. ಓಕೆ, ಒಳ್ಳೆ ನಿರ್ಧಾರನೇ ಒಪ್ಕೊಳ್ಳೋಣ. ಆದ್ರೆ ನಾಯಕನನ್ನಾಗಿ ಮಾಡಿದ ಮೇಲಾದ್ರೂ ಕೂಡ ಬ್ಯಾಟಿಂಗ್ ಬಡ್ತಿ ಕೊಡ್ಬೋದಿತ್ತಲ್ವಾ? 2025ರ ICC ಚಾಂಪಿಯನ್ಸ್ ಟ್ರೋಫಿಲಿ ಅಕ್ಷರ್ ಪಟೇಲ್ಗೆ 5ನೇ ಸ್ಥಾನವನ್ನ ಕೊಟ್ಟು ರಾಹುಲ್ ರನ್ನ 6ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಿದ್ರು. ಈಗ ನಾಯಕ ಆದ್ಮೇಲಾದ್ರೂ ಕೂಡ ಆತನಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಟಾಪ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ಗೆ ಕಳಿಸ್ತಾರೆ ಅಂದ್ರೆ ವಾಷಿಂಗ್ಟನ್ ಸುಂದರ್ ಆದ್ಮೇಲೆ ಮತ್ತೆ 6ನೇ ಸ್ಥಾನದಲ್ಲೇ ಬ್ಯಾಟಿಂಗ್ಗೆ ಕಳಿಸ್ತಾ ಇದ್ದಾರೆ. ಇದು ಕ್ರಿಕೆಟ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಒಬ್ಬ ಪ್ಯೂರ್ ಬ್ಯಾಟರ್ ರಾಹುಲ್ ರನ್ನ ಕೆಳ ಕ್ರಮಾಂಕಕ್ಕೆ ಕಳಿಸ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಾಜಿ ಕ್ರಿಕೆಟಿಗ K ಶ್ರೀಕಾಂತ್ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ರನ್ನ ನಂಬರ್ 5 ಬ್ಯಾಟಿಂಗ್ ಒಳಗೆ ಕಳಿಸಬಹುದಿತ್ತು, ಅಂದ್ರೆ ನಂಬರ್ 5 ಮುಂಚೆನೆ ಬ್ಯಾಟಿಂಗ್ಗೆ ಇಳಿಸಬಹುದಿತ್ತು. ಆದ್ರೆ ವಾಷಿಂಗ್ಟನ್ ಸುಂದರನ್ನ ರಾಹುಲ್ಗೂ ಮುನ್ನ ಹೇಗೆ ಕಳಿಸಿದ್ರೋ ಗೊತ್ತಿಲ್ಲ ಎಂದಿದ್ದಾರೆ. ಆದ್ರೆ ಯಾವ ಸ್ಲಾಟ್ ಆದ್ರೇನು ನಾನು ಕೋಟಾದಿಂದ ಬಂದಿರುವಂತ ಆಟಗಾರ ಅಲ್ವೇ ಅಲ್ಲ, ಆಟದಿಂದಲೇ ಸ್ಥಾನವನ್ನ ಗಿಟ್ಟಿಸಿಕೊಂಡವನು ಅನ್ನೋದನ್ನ ರಾಹುಲ್ ಮತ್ತೆ ಪ್ರೂವ್ ಮಾಡಿದ್ದಾರೆ. ಬ್ಯಾಟಿಂಗ್ ಜೊತೆ ಕ್ಯಾಪ್ಟನ್ಸಿಯನ್ನು ಗೆದ್ದ ರಾಹುಲ್. ರಾಂಚಿ ಮೈದಾನದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ KL ರಾಹುಲ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. 56 ಎಸೆತಗಳಲ್ಲಿ 3 6, 2 4ಗಳೊಂದಿಗೆ 60 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ತಂಡದ ಪರ ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಬಳಿಕ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್ ಎನಿಸಿಕೊಂಡ್ರು. ಇನ್ನು ಈ ಪಂದ್ಯದಲ್ಲಿ ಕೆಲ ದಾಖಲೆಗಳ ಜೊತೆ ತುಂಬಾನೇ ಕ್ಲೆವರ್ ಡಿಸಿಷನ್ಸ್ ಕೂಡ ತಗೊಂಡ್ರು. ವಿಕೆಟ್ ಕೀಪರ್ ಆಗಿ 4 ಕ್ಯಾಚ್ಗಳನ್ನ ಹಿಡಿದ್ರು ಅಂಡ್ DRS ರಿವ್ಯೂ ಮೂಲಕ 1 ವಿಕೆಟ್ ಕೂಡ ಎಗರಿಸಿದ್ರು. ಹಾಗೆ ಹರ್ಷಿತ್ ರಾಣಾಗೆ ಒಂದಷ್ಟು ಸಜೆಷನ್ಸ್ ಅನ್ನ ಕೊಡ್ತಾ ಇದ್ದದ್ದು ಕೂಡ ಕಾಣ್ತಾ ಇತ್ತು. ಇದೆಲ್ಲಕ್ಕಿಂತ ಮೇನ್ ಏನಂದ್ರೆ ರಾಹುಲ್ ನಾಯಕತ್ವದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂತೆ ತಂಡದ ಆಟಗಾರರೆಲ್ಲ ಒಂಥರ ಫ್ರೀ ಮೈಂಡ್ ಸೆಟ್ ನಲ್ಲಿ ಖುಷಿಯಾಗಿ ಆಡ್ತಾ ಇದ್ದದನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಹೀಗೆ ರಾಹುಲ್ ತಮ್ಮ ಕ್ಯಾಪ್ಟನ್ಸಿಯ ಮೊದಲ ಅಗ್ನಿ ಪರೀಕ್ಷೆಯನ್ನ ಗೆದ್ದಿದ್ದಾರೆ. ಮುಂದಿನ 2 ಪಂದ್ಯಗಳಲ್ಲೂ ಗೆದ್ರೆ ಇದೇ ತರ ನಿಭಾಯಿಸಿದ್ರೆ BCCIಗೆ ಶೇಪ್ ಔಟ್ ಆದಂತೆಯೇ ಲೆಕ್ಕ. ನಮಸ್ಕಾರ.